ಗದಗದ ಲಕ್ಕುಂಡಿ ಗ್ರಾಮದ ಮನೆಯಲ್ಲಿ ಸಿಕ್ಕಂತಹ ಚಿನ್ನದ ಪ್ರಕರಣ ಈಗ ಸಾಕಷ್ಟು ಕುತೂಹಲ ಚರ್ಚೆಗೆ ಕಾರಣವಾಗಿದೆ. ಇದು ನಿಧಿಯ ಅಥವಾ ಅವರ ಪೂರ್ವಜರು ಇಟ್ಟಂತಹ ಚಿನ್ನವ ಅನ್ನೋ ಚರ್ಚೆ ಸಾಕಷ್ಟು ಕೇಳಿ ಬರ್ತಾ ಇದೆ. ಹೀಗಾಗಿ ಇದು ನಿಧಿಯ ಅಥವಾ ನಿಧಿ ಸಿಕ್ಕ ನಂತರ ಇರುವಂತಹ ನಿಯಮಗಳೇನು, ಕಾನೂನುಗಳೇನು, ಈ ಬಗ್ಗೆ ಮಾತಾಡಲಿಕ್ಕೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಚೀನ ಇತಿಹಾಸ ಹಾಗೂ ಪುರಾತತ್ವ ಶಾಸ್ತ್ರದ ಮುಖ್ಯಸ್ಥರಾದಂಥ ಡಾಕ್ಟರ್ ಶೆಲ್ವಪಿಳ್ಳಿ ಅಯ್ಯಂಗಾರ್ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಸಾಮಾನ್ಯವಾಗಿ ನಿಧಿ ಅಂತ ಯಾವುದನ್ನು ಪರಿಗಣಿಸ್ತಾರೆ? ಇದು ನಮ್ಮಲ್ಲಿ ಭಾರತ ಸರ್ಕಾರದ ಒಂದು ಕಾನೂನಿದೆ. ಅದು ಏನಂದರೆ ಟ್ರೆಷರ್ ಟ್ರೋವ್ ಆ್ಯಕ್ಟ್ 1878 ಅಂತ, ಭಾರತೀಯ ನಿಧಿ ಕಾಯ್ದೆ 1878. ಆ್ಯಕ್ಚುಲಿ ಈ 1878ರ ಕಾಯ್ದೆ ತಂದಿದ್ದು ಬ್ರಿಟಿಷರು, ಆದರೆ ಅದು ಇನ್ನೂ ಕೂಡ ಚಾಲ್ತಿಲಿದೆ. ಯಾಕೆ ಅಂತಂದರೆ ಬ್ರಿಟಿಷರು ಮಾಡಿದ ಅನೇಕ ಕಾನೂನುಗಳನ್ನು ನಾವು ಮತ್ತೆ ಅದನ್ನು ರಿಫೈನ್ ಮಾಡಿ ಇಟ್ಕೊಂಡಿದ್ದೀವಿ ನಾವು. ಅದೇ ಥರ 1878ರ ಒಂದು ನಿಧಿ ಕಾಯ್ದೆ, ಭಾರತೀಯ ನಿಧಿ ಕಾಯ್ದೆ ಇದೆಯಲ್ಲ, ಅದು ಇನ್ನೂ ಚಾಲ್ತಿಯಲ್ಲಿದೆ. 1878ರದು ಇದು ಟ್ರೆಷರ್ ಟ್ರೋವ್ ಆ್ಯಕ್ಟ್ ಅಂತ. ಈ ಆ್ಯಕ್ಟ್ ಪ್ರಕಾರ ಭೂಮಿಯ ಒಳಭಾಗದಲ್ಲಿ ಹೂಳಲಾಗಿರುವ ಯಾವುದೇ 10 ರೂಪಾಯಿಗಿಂತ ಜಾಸ್ತಿ ಮೌಲ್ಯವಿರುವಂತಹ ಯಾವುದೇ ವಸ್ತು ಅದು ಭೂಮಿಯ ಒಳಭಾಗದಲ್ಲಿ ಸಿಕ್ಕಿದ್ರೆ ಅದನ್ನು ನಿಧಿ ಅಂತ ಪರಿಗಣಿಸಲಾಗುತ್ತೆ. ಅಂದರೆ ಈಗ ತಾವು ಹೇಳಿದರೆ 10 ರೂಪಾಯಿ ಮೇಲ್ಪಟ್ಟಂತಹ ಬೆಲೆ ಬಾಳುವಂಥದ್ದು ಅಂತ ಯಾವ ಜಾಗದಲ್ಲಿದ್ದರೆ ಅದು ನಿಧಿ ಅಂತ ಪರಿಗಣನೆ ಆಗ್ತದೆ, ಅಥವಾ ಎಲ್ಲ ಕಡೆ ಇದ್ರೂ ನಿಧಿ ಅಂತಲೇ ಪರಿಗಣನೆ ಆಗುತ್ತೆ? ಭಾರತದ ಭೂಭಾಗದಲ್ಲಿ ಯಾರಿಗಾದರೂ ಮಾಲೀಕತ್ವ ಸೇರಿರಲಿ ಭೂಮಿ, ಆ ಭೂಮಿಯ ಒಳಭಾಗದಲ್ಲಿದ್ದರೆ, ಅದು ಭೂಮಿಯ ಒಳಭಾಗದಲ್ಲಿ ಅದನ್ನು ಹೂಳಲಾಗಿದ್ದರೆ ಅದನ್ನು ನಿಧಿ ಅಂತ ಪರಿಗಣಿಸಲಾಗುತ್ತೆ. ಅದು ಮೊದಲ ವಿಚಾರ. ಅದು ನಿಧಿ ಅಂತ ನೀವು ಫೈಂಡ್ ಔಟ್ ಮಾಡಿದ ಮೇಲೆ ನೀವು ಭೂಮಿ ಒಳಗಡೆ ಸಿಗ್ತೀವಾಗ ಅದನ್ನು ನಾವು ಏನೇ ಸಿಕ್ಕಿದ್ರೂ ಕೂಡ ಕಂದಾಯ ಅಧಿಕಾರಿ ಯಾರು, ಜಿಲ್ಲಾಧಿಕಾರಿ, ಅವರ ಪರವಾಗಿರೋರು ಯಾರು, ತಹಶೀಲ್ದಾರ್ ಅಥವಾ AC, ಇವರೆಲ್ಲ ಕಂದಾಯ ಅಧಿಕಾರಿಗಳು. ಆ ಜಿಲ್ಲೆಯ ಅಥವಾ ಆ ತಾಲೂಕಿನ ಅಥವಾ ಆ ಗ್ರಾಮದ ಮೇಲ್ಭಾಗಕ್ಕೆ ಬರುವಂತಹ ಯಾವುದೇ ಒಬ್ಬ ಕಂದಾಯ ಅಧಿಕಾರಿಗೆ ಮೊದಲು ವರದಿ ಮಾಡಬೇಕು. ಅಂದರೆ ಯಾರು, ತಹಶೀಲ್ದಾರ್ಗೆ ವರದಿ ಮಾಡಬೇಕು. ತಹಶೀಲ್ದಾರವರು ಇಂಟರ್ನ್ ಅದನ್ನು ಜಿಲ್ಲಾಧಿಕಾರಿಗೆ ವರದಿ ಮಾಡ್ತಾರೆ. ಜಿಲ್ಲಾಧಿಕಾರಿಯವರು ಅಲ್ಲಿಗೆ ಬಂದು ಸ್ಥಳವನ್ನು ಪರಿಶೀಲನೆ ಮಾಡಬೇಕು ಮತ್ತು ಸಿಕ್ಕಿರುವಂತಹ ಯಾವುದೇ ಒಂದು ಆ ನಿಧಿ ಅಂತ ಏನು ಕರಿತೀವಿ ಅಥವಾ ಮೌಲ್ಯಯುತವಾದಂತಹ ವಸ್ತುಗಳನ್ನು ಮೊದಲು ಪರಿಶೀಲನೆಯನ್ನು ಮಾಡಬೇಕು ಮತ್ತು ಅವರು ಪರಿಶೀಲನೆಯ ನಂತರ ಒಂದು ನೋಟಿಸನ್ನು ಹೊರಡಿಸ್ಬೇಕು. ಆ ನೋಟಿಸ್ ಏನಿರಬೇಕು ಅಂತ ಕೇಳಿದ್ರೆ, ಇದು ಯಾರಿಗಾದರೂ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತಹ ವಸ್ತುವೇ ಅನ್ನೋದನ್ನು ಫಸ್ಟ್ ನೋಡ್ಕೋಬೇಕು. ಆದರೆ ಈ ಟ್ರೆಷರ್ ಟ್ರೋವ್ ಆ್ಯಕ್ಟಲ್ಲಿ ಇನ್ನೊಂದು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ಯಾವುದು 100 ವರ್ಷಕ್ಕಿಂತ ಹಳೆಯದಾದದ್ದೋ ಅಥವಾ 100 ವರ್ಷಕ್ಕಿಂತ ಹಿಂದೆಯೇ ಹೂಳಿರಲ್ಪಟ್ಟದ್ದೋ ಅದಕ್ಕೆ ಮಾಲೀಕತ್ವ ಇರೋದಿಲ್ಲ. ಈಗ ಏನಾಗ್ತದೆ, ಕೆಲವರು ಯಾವುದನ್ನು ಒಂದನ್ನು ಕದ್ದುಬಿಟ್ಟಿರ್ತಾರೆ, ಕದ್ದು ತಕ್ಷಣ ಏನು ಮಾಡಿರ್ತಾರೆ, ಸಿಗಾಕೊಳ್ತೀವಿ ಅನ್ನೋ ಭಯಕ್ಕೆ ರೀಸೆಂಟಾಗಿ ಮುಚ್ಚಿಟ್ಬಿಟ್ಟಿರ್ತಾರೆ, ಅಂದರೆ ಭೂಮಿ ಒಳಗಡೆ ಹೂತಾಕಿರ್ತಾರೆ. ಆವಾಗ ಅದು ಪೊಲೀಸ್ ಪ್ರಕರಣವಾಗುತ್ತೆ. ಯಾಕೆಂತಂದರೆ ಯಾವುದೋ ಕದ್ದ ಮಾಲನ್ನು ಕಳ್ಳನಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಈಗ ಹೂತಿದ್ದಾರೆಯೇ ಹೊರತು ಅದು ಪ್ರಾಚೀನ ಕಾಲದಲ್ಲಿ ಹೂತಿದ್ದಲ್ಲ. ಸೊ ಆ ಪ್ರಕರಣಗಳು ಬೇರೆ, ಅದನ್ನು ಕೂಡ ಡಿಸೈಡ್ ಮಾಡೋದು ಜಿಲ್ಲಾಧಿಕಾರಿನೇ. ಫಸ್ಟು ಏನು ಮಾಡಬೇಕು, ಹೂತಿದ್ದು ಸಿಕ್ಕಿದ್ದ ತಕ್ಷಣವೇ ಅದನ್ನು ವರದಿ ಮಾಡಬೇಕು. ಆದರೆ ಜಿಲ್ಲಾಧಿಕಾರಿಗಳು ಅದನ್ನು ಡಿಸೈಡ್ ಮಾಡ್ತಾರೆ, ಏನಂತ, ಇದು ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದೆ, ಪೊಲೀಸ್ ಪ್ರಕರಣವೇ, ಅಥವಾ ಇದು ಆರ್ಕಿಯಾಲಜಿಗೆ ಸಂಬಂಧಪಟ್ಟಿದ್ದೆ ಅನ್ನೋದನ್ನು ಅವರು ಡಿಸಿಷನ್ ಮಾಡ್ತಾರೆ. ಈಗ ಇದು ಖಾಸಗಿ ಅಂದರೆ ಸ್ವಂತ ಜಾಗದಲ್ಲಿ ಈ ರೀತಿ ಸಿಕ್ಕಿದ್ರೂ ಸಹ ಅನ್ವಯ ಆಗುತ್ತಾ ಅಥವಾ ಹೇಗೆ? ಯಾವುದೇ ಭಾರತೀಯ ಭೂಭಾಗದಲ್ಲಿ ಖಾಸಗಿ ಆಸ್ತಿಯಲ್ಲಿ ಇದ್ದರೂ ಕೂಡ ಅದು ಹೂಳಿದ್ರೆ, ಅದು ನಮ್ದಲ್ಲದೆ ಹೋದರೆ ನಾವು ಅದನ್ನು ಖಂಡಿತವಾಗಿಯೂ ಅದನ್ನು ಸರ್ಕಾರಕ್ಕೆ ಫಸ್ಟ್ ವರದಿ ಮಾಡಲೇಬೇಕು. ಈಗ ಇನ್ನೊಂದು, ನನ್ನ ಭೂಮಿನೇ ತಗೊಂಡಿದ್ದೀನಿ ನಾನು, ನನ್ನ ಭೂಮಿ ಇದು, ನಂದು ಒಂದು ಜಮೀನಿದೆ ಅಥವಾ ಮನೆ ಇದೆ, ಆದರೆ ಇಲ್ಲಿ ನನಗೆ ನನ್ನದಲ್ಲದೇ ಇರುವಂತಹ ವಸ್ತು ಸಿಕ್ತು, ಅದನ್ನು ಕೂಡ ಜಿಲ್ಲಾಧಿಕಾರಿಗೆ ವರದಿ ಮಾಡಬೇಕು. ಅದರಲ್ಲೇನು, ಇವಾಗ ಆ ಹುಡುಗ ಮಾಡಿದಾನಲ್ಲ, ಅದು ಅತ್ಯದ್ಭುತವಾದಂತಹ ಲಕ್ಕುಂಡಿ ಗ್ರಾಮದ ಹುಡುಗ ಮಾಡಿರುವಂತಹದ್ದು, ಅವನು ನಿಜವಾಗಿಯೂ ಪ್ರಾಮಾಣಿಕತೆಯನ್ನು ಮೆರೆದಿದ್ದಾನೆ. ಅವರು ರಿಪೋರ್ಟನ್ನು ಮಾಡಿದ್ದಾರೆ. ಈಗ ಜಿಲ್ಲಾಧಿಕಾರಿ ಡಿಸೈಡ್ ಮಾಡಬೇಕು, ಇದು ಪ್ರಾಚೀನವಾದದ್ದೇ ಅಥವಾ ಹೊಸದೇ ಅಂತ. ಇದು ಮೊದಲನೇ ಪ್ರಶ್ನೆ. ಈಗ ಹೊಸದು ಅಂದ್ರೇನು, 100 ವರ್ಷಗಳ ಒಳಗೆ ಇಲ್ಲದೇ ಇರುವಂತಹ ವಸ್ತುಗಳು. ಮತ್ತು ಯಾವುದಾದ್ರೂ ಪೊಲೀಸ್ ಪ್ರಕರಣದಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಯಾವುದೋ ಯಾರ್ದನ್ನೋ ಕದ್ದು ತೊಗೊಂಬಂದು ಹೂತಿದ್ರೆ ಆಗ ಅದು ಇದ್ರ ವ್ಯಾಪ್ತಿಗೆ ಬರಲ್ಲ, ಆರ್ಕಿಯಾಲಜಿ ವ್ಯಾಪ್ತಿಗೆ ಬರಲ್ಲ. ಆದರೆ ಅದು ಪೊಲೀಸ್ ಪ್ರಕರಣವಾಗುತ್ತೆ, ಎಲ್ಲಿಂದ ತಂದರು, ಎಲ್ಲಿಂದ ಕದ್ದರು, ಯಾಕೆ ಇಲ್ಲಿ ಹೂತಿದ್ದಾನೆ, ಇದೆಲ್ಲ ಬರುತ್ತೆ. ಬಟ್ ಅದನ್ನು ಕೂಡ ಸರ್ಕಾರಕ್ಕೆ ರಿಪೋರ್ಟ್ ಮಾಡಲೇಬೇಕಾಗ್ತದಲ್ಲ. ಆದರೆ ಇಲ್ಲಿ ಏನಾಗಿದೆ,
ಯಾವುದು 100 ವರ್ಷಕ್ಕಿಂತ ಹಳೆಯದಾಗಿರುವಂತಹ ಹೂತಿರುವ ವಸ್ತುಗಳಿದೆಯೋ, ಅದು ಕೆಲವರು ಕಾಯನ್ ಇರ್ಬೋದು, ಚಿನ್ನ ಇರ್ಬೋದು, ತಾಮ್ರ ಇರ್ಬೋದು, ಲೋಹಗಳಿರ್ಬೋದು, ಅದು ಮೌಲ್ಯಯುತವಾದ ಯಾವುದೇ ಆಗಿರಲಿ. ನಾನು ನಿಮ್ಗೆ ಹೇಳಿದೆ 10 ರೂಪಾಯಿ ಅನ್ನೋದು ಒಂದು ಡಿನಾಮಿನೇಷನ್ ಅಷ್ಟೇ. ಯಾವುದೇ ಬೆಲೆ ಬಾಳುವ ವಸ್ತುಗಳನ್ನು ಮೊದಲು ಅವರು ಸರ್ಕಾರಕ್ಕೆ ವರದಿ ಮಾಡಲೇಬೇಕು.